ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ನಿಮ್ಮೆಲ್ಲರ ಸ್ನೇಹಿತರು ಸಿರಾ ತಾಲೂಕಿನ ದೀನದಲಿತರ ನಾಯಕ, ತುಮಕೂರು ಜಿಲ್ಲೆಯ ಜಿಲ್ಲಾ BJP ST ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣನವರನ್ನು ಕೇಂದ್ರ ಘನ ಸರ್ಕಾರ ಕರ್ನಾಟಕ ರಾಜ್ಯದ ಮಟ್ಟಿಗೆ ಆಹಾರ ಸರಬರಾಜು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ. ಅದು ತುಂಬ ಹೃದಯದ ಮಂಜಣ್ಣನ ಸ್ವಾಗತವನ್ನು ಕೋರುತ್ತಾನೆ. ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋದ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮದ್ಲೂರು ಭಾಗದ ಮೂರ್ತಿ ಮೇಷ್ಟ್ರಿಂದ ಜನಪ್ರಿಯ ಇರ್ತಕ್ಕಂಥ ದಿಶಾ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಮೂರ್ತಿಯವರಿದ್ದಾರೆ, ಹಾಗೂ ಮಂಜಣ್ಣವರಿದ್ದಾರೆ, ಹಾಗೂ ಇನ್ನೂ ಇತರೆ ನಮ್ಮ BJP ಎಲ್ಲ ಮುಖಂಡರುಗಳಿದ್ದಾರೆ. ಈ ಕೇಂದ್ರ ಸರ್ಕಾರದ BJP ಸರ್ಕಾರ ಕಟ್ಟಕಡೆಯ ಒಬ್ಬ NDA ಸರ್ಕಾರ ಕಟ್ಟಕಡೆಯ ಒಬ್ಬ BJP ಕಾರ್ಯಕರ್ತರನ್ನು ಗುರುತಿಸದೆ ಅನ್ನೋದಕ್ಕೆ ಮಂಜಣ್ಣನೇ ಸಾಕ್ಷಿ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾರಣ ಎಲೆಮರೆ ಕಾಯಿಯಂತೆ ಮಂಜಣ್ಣ ಕೆಲಸ ಮಾಡಿಕೊಂಡು ಜನಗಳ ಜೊತೆ ಸ್ಪಂದಿಸಿ ಬಡವರ ದೀನದಲಿತರ ಕಟ್ಟಕಡೆಯ ಯಾವುದೇ ಸರ್ಕಾರ ಸವಲತ್ತು ಸಿಗದಂಥ ವ್ಯಕ್ತಿಗೆ ಸರ್ಕಾರದ ಜೊತೆ ಹೋರಾಟ ಮಾಡಿ ಸವಲತ್ತು ಕೊಡಿಸುವಂತಹ ಒಂದು ಕ್ರಿಯಾಶೀಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ರಿಂದ ಕೇಂದ್ರ ಸರ್ಕಾರ ಅವರನ್ನು ಗುರುತಿಸಿ ಇವತ್ತು ಈ ಒಂದು ಒಳ್ಳೆಯ ಸಮಿತಿಗೆ ನೇಮಕ ಮಾಡಿದೆ. ಈ ಸಮಿತಿಯದ್ದು ಮಂಜಣ್ಣನವರು ಆ ಸಮಿತಿಯಲ್ಲಿ ಆಗ್ತಕ್ಕಂಥ ರೈತರಿಗೆ ಮತ್ತು ಕಾರ್ಮಿಕರಿಗೆ, ದೀನದಲಿತರಿಗೆ, ಎಲ್ಲ ವರ್ಗದ ಜನಗಳಿಗೆ ಆಗ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರದೊಡನೆ ಸಲಹೆ ಮತ್ತು ಸಮಾಲೋಚನೆ ಮುಖಾಂತರ ಆ ಒಂದು ಸೌಲಭ್ಯಗಳನ್ನು ಮಂಜಣ್ಣನ ಅಧಿಕಾರ ಅವಧಿಯಲ್ಲಿ ಕೊಡಿಸಲಿ. ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೂರ್ತಿ ಮಾಸ್ಟರ್ ಹಾಗೂ ನಮ್ಮ ಮದ್ದಳ್ಳಿ ರಾಮಕೃಷ್ಣರೇ ಹಾಗೂ ನನ್ನೆಲ್ಲ ಸಮುದಾಯ ಬಂಧುಗಳೇ, ಇಂದು ತುಂಬ ಹರ್ಷ ತಂದಿರೋಂಥ ದಿನ ನನಗೆ. ಕಾರಣ ನಮ್ಮ ಮೋದಿಯವರ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಬ್ಬರಾದಂಥ ಪ್ರಹ್ಲಾದ್ ಅವರ ಸಾಹೇಬರು ಆಹಾರ ಮತ್ತು ಸರಬರಾಜು ಇಲಾಖೆಯಲ್ಲಿ ಗೋವಿಂದ್ M. ಕಾರಜೋಳ ಸಾಹೇಬರು ಲೋಕಸಭಾ ಸದಸ್ಯರ ಒಂದು ಪತ್ರಕ್ಕೆ ಹೂಗುಟ್ಟು ನನಗೆ ಈ ಆಹಾರ ಮತ್ತು ಸರಬರಾಜು ಇಲಾಖೆಯ ಸಮಾಲೋಚನಾ ಸಮಿತಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಮತ್ತು ರಾಜ್ಯದ ಎಲ್ಲ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ಚಿದಾನಂದ M. ಗೌಡ್ರಿಗೆ ಹಾಗೂ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ BKM ಮಂಜಣ್ಣ ಅವ್ರಿಗೆ, ನಾವು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಿಗೇನು ಇದ್ದಾರೆ ನಮ್ಮ BJPನಲ್ಲಿ ಅವರೆಲ್ಲರಿಗೂ, NDA ಮಿತ್ರ ಪಕ್ಷದ ಎಲ್ಲ ಹಿರಿಯರಿಗೆ, ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಪಕ್ಷದ ಹಿರಿಯರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಾರಣ ನಾನು ಸುಮಾರು 3 ಬಾರಿ ST ಮೋರ್ಚಾದ ತಾಲೂಕು ಅಧ್ಯಕ್ಷನಾಗಿ ಹಾಗೂ ಜಿಲ್ಲೆಯ 2 ಬಾರಿ ಜಿಲ್ಲಾ ST ಮೋರ್ಚಾದ ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಪಾವಗಡ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಉಸ್ತುವಾರಿ ವಹಿಸ್ಕೊಂಡು ನಾನು ಕಾರ್ಯನಿರ್ವಹಿಸಿದ್ದು. ಆ ಕಾರ್ಯಕ್ಕೆ ನನಗೆ ಇಂದು ಕೇಂದ್ರ ಆರೋಗ್ಯ ಮತ್ತು ಸರಬರಾಜು ಇಲಾಖೆಯಲ್ಲಿ ಸಮಾಲೋಚನಾ ಸಮಿತಿಯ ಸದಸ್ಯರಾಗಿ ಆಯ್ಕೆ ಮಾಡಿದ್ದು ನಮಗೆಲ್ಲರಿಗೂ ಹರ್ಷ ತಂದಿದೆ. ಇದು ನಮ್ಮ BJPನಲ್ಲಿ ಮಾತ್ರನೇ ಸಾಧ್ಯ. ನಮ್ಮ ಪಕ್ಷ ಕೆಳಮಟ್ಟದ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂಥ ನಮ್ಮಂಥ ಕಾರ್ಯಕರ್ತರಿಗೆ ಒಂದು ಪದನಾಮಗಳನ್ನು ಕೊಟ್ಟು ಜವಾಬ್ದಾರಿಗಳನ್ನು ಕೊಟ್ಟು ನಿಭಾಯಿಸಿದಂಥ ಪಕ್ಷ ನಮ್ಮದು, ಕಾರ್ಯಕರ್ತರ ಪಕ್ಷ. ಎಲ್ಲ ನನ್ನ JDS NDA ಮಿತ್ರ ಪಕ್ಷದ ಎಲ್ಲ ಮುಖಂಡರುಗಳಿಗೂ, ಹಿರಿಯರಿಗೂ, ಅವರೆಲ್ಲರ ಇಡೀ ಶಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ನನ್ನೆಲ್ಲ ರಾಜಕೀಯ ಮುಖಂಡರುಗಳು ಒಬ್ಬೊಬ್ಬರಲ್ಲಿ ಒಂದೊಂದನ್ನು ನಾನು ಗುಣಗಳನ್ನ ಆರಿಸಿ ನಾನು ಅವರ ನೆರಳಲ್ಲಿ ನಾನು ಈ ಕಾರ್ಯ ನಿರ್ವಹಿಸ್ಕೊಂಡು ಹೋಗಿದ್ದು. ಅದನ್ನು ಮೆಚ್ಚಿ ನನಗೆ ಗೋವಿಂದ್ M. ಕಾರಜೋಳ ಸಾಹೇಬರು ಸಹಕಾರ ಮತ್ತು ಚಿದಾನಂದ ಗೌಡರ ಸಹಕಾರ
BK ಮಂಜಣ್ಣ ಸಹಕಾರ, ಇವೆಲ್ಲ ಸಹಕಾರದಲ್ಲಿ ನನಗೆ ಇವತ್ತು ಈ ಸಲಹಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ತುಂಬ ಹರ್ಷ ಅನಿಸಿದೆ. ನನ್ನೆಲ್ಲ ಮಿತ್ರರಿಗೆ ಹಾಗೂ ನನ್ನ ಪಕ್ಷದ ಎಲ್ಲ ಮುಖಂಡರಿಗಳು ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ NDA ಸರ್ಕಾರದಿಂದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯದಿಂದ ಸಲಹಾ ಸಮಿತಿಗೆ ಸದಸ್ಯರನ್ನಾಗಿ ಮಂಜಣ್ಣವ್ರನ್ನ ಆಯ್ಕೆ ಮಾಡಿರೋದು ನಮಗೆಲ್ಲ ಸಂತೋಷ ತಂದಿದೆ. ಅವ್ರ ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಅದಕ್ಕೆ ಸಹಕಾರ ನೀಡಿದಂಥ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತೀನಿ.